ನೋಡಿ, ಈಗ ಗ್ರೌಂಡ್ ಆಪರೇಷನ್ ಅನ್ನುವಂಥದ್ದು ಅಮೆರಿಕಾಗೆ ಅನಿವಾರ್ಯ ಆಯ್ತಾ? ಆದ್ರೆ ಅದು ಅಷ್ಟು ಸುಲಭನಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಈಗ ಮೂಡುತ್ತೆ. ಈಗಾಗಲೇ ಮಿಸೈಲ್ ಅಟ್ಯಾಕಿಂಗ್, ಬಾಂಬಿಂಗ್ ಮತ್ತೊಂದು ಮಗದೊಂದು ಆಗ್ತಾ ಇದೆ. ಆದ್ರೆ ಯಾವುದಕ್ಕೂ ಕೂಡ ಇರಾನ್ ಜಗ್ತಾ ಇಲ್ಲ. ಪ್ರತಿದಾಳಿಯನ್ನ ಯಾವ ರೀತಿ ಕೊಡ್ತಾ ಇದೆ ಗಮನಿಸ್ತಾ ಇದ್ದೀವಿ. ಯುದ್ಧ ಮುಗಿಸೋದು ನಾವು ಅಂತ ಇರಾನ್ ಅವರು ಹೇಳ್ತಾ ಇದ್ದಾರೆ. ಸೊ ಈಗ ಅಮೆರಿಕಾದ ಮುಂದೆ ಇರುವಂತಹ ಆಯ್ಕೆಗಳು ಏನು ಅನ್ನೋದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಮುಖ್ಯವಾಗಿ ಟ್ರಂಪ್ನ ಉದ್ದೇಶ ಏನು ಅಂತಂದ್ರೆ ಇರಾನ್ನಲ್ಲಿ ಆಡಳಿತ ಬದಲಾಗಬೇಕು, ಅಮೆರಿಕಾದ ಕೈಗೊಂಬೆ ಅಂತ ವರ್ತಿಸುವಂತಹ ಅಧಿಕಾರ ಅಲ್ಲಿ ಇರಬೇಕು, ಖಮೇನಿ ಆಡಳಿತವನ್ನ ಕೊನೆಗೊಳಿಸಿ ತನ್ನ ಕೈಗೊಂಬೆ ಸರ್ಕಾರವನ್ನು ತರಬೇಕು ಅಂತ. ಆದ್ರೆ ಅದು ಸಾಧ್ಯ ಆಗ್ತಾನೆ ಇಲ್ಲ. ಇವರ ಉದ್ದೇಶ ಏನಿತ್ತು, ಯುದ್ಧ ಆರಂಭ ಆದ ನಂತರ ಅದೆಲ್ಲವೂ ಕೂಡ ಉಲ್ಟಾ ಆಯ್ತು. ಇವರು ಅನ್ಕೊಂಡಿದ್ದು ಒಂದು, ಆಗ್ತಾ ಇರೋದು ಮತ್ತೊಂದು. ಇರಾನ್ನಲ್ಲಿ ಕೈಗೊಂಬೆ ಸರ್ಕಾರ ತರೋದಕ್ಕೆ ಅಮೆರಿಕ ಸಂಪೂರ್ಣ ವಿಫಲ ಆಗಿದೆ. ಇರಾನ್ನಲ್ಲಿ ಖಮೇನಿ ಆಡಳಿತ ಬಲಿಷ್ಠವಾಗಿಯೇ ಇದೆ. ಈಗಲೂ ಕೂಡ ಎಲ್ಲವೂ ಆಪರೇಟ್ ಆಗ್ತಾ ಇರುವಂತದ್ದು ಅವರಿಂದಲೇ. ಮುಸ್ತಫಾ ಹೆಂಗ್ ಹೇಳ್ತಾನೆ ಹಂಗೆಲ್ಲರೂ ಕೂಡ ಆಪರೇಟ್ ಮಾಡ್ತಾ ಇದ್ದಾರೆ. ಸೊ ಒಂದನೇ ಉದ್ದೇಶ, ಇರಾನ್ನಲ್ಲಿ ತನ್ನ ಸುಪರ್ದಿ ಅಥವಾ ತನ್ನ ಇಚ್ಛೆಯಂತೆ ನಡೆಯುವ ಸರ್ಕಾರ ಬರಬೇಕಾಗಿತ್ತು ಅನ್ನುವಂಥದ್ದು. ಆದ್ರೆ ಅದು ಇನ್ನೂ ಕೂಡ ಆಗ್ತಾ ಇಲ್ಲ. ಇನ್ನ ಎರಡನೇದು, ಕಾರ್ಗ್ ದ್ವೀಪದ ಮೇಲೆ ಕಣ್ಣಿಟ್ಟಿರುವಂತದ್ದು ಡೊನಾಲ್ಡ್ ಟ್ರಂಪ್. ಕಾರ್ಗ್ ದ್ವೀಪ ಇರಾನಿನ ತೈಲ ಸಂಪನ್ಮೂಲದ ಜೀವನಾಡಿ. ತೈಲ ಸಂಪನ್ಮೂಲ ಎಲ್ಲವೂ ಯಥೇಚ್ಛವಾಗಿ ಹೇರಳವಾಗಿ ಅಲ್ಲಿಂದ ಸಿಗುತ್ತೆ. ಕಾರ್ಗ್ ದ್ವೀಪದಲ್ಲಿಯೇ ಇರಾನಿನ 80% ತೈಲ ಉತ್ಪಾದನೆ ಮಾಡಲಾಗುತ್ತೆ ವೀಕ್ಷಕರೇ. ಅದನ್ನ ಅಮೆರಿಕ ತನ್ನ ವಶಕ್ಕೆ ತಗೊಂತು ಅಂತಂದ್ರೆ ಈ ಕಡೆ ಇರಾನ್ನ ಕತೆ ಖತಮ್. ಕಾರ್ಗ್ ದ್ವೀಪ ತೈಲ ಹಡಗುಗಳ ರಾಜಮಾರ್ಗ. ಅದು ಇಲ್ಲಿಂದಲೇ ಸೂಪರ್ ಟ್ಯಾಂಕರ್ಗಳು ಸಾಗಬೇಕು. ಒಮ್ಮೆ ಕಾರ್ಗ್ ಕೈವಶ ಆದರೆ ಇರಾನ್ನ ಕತೆ ಮುಗೀತು ಅಂತಾನೆ ಲೆಕ್ಕ. ಹಿಂಗಾಗಿ ಕಾರ್ಗ್ ಅಷ್ಟು ಸುಲಭವಾಗಿ ಇವರು ಕೂಡ ಬಿಟ್ಕೊಡೋದಕ್ಕೆ ತಯಾರಿಲ್ಲ. ಇನ್ನ ಹಾರ್ಮೋಜ್ ಜಲಮಾರ್ಗದ ವಿಚಾರಕ್ಕೆ ಬಂದ್ರೆ, ಹಾರ್ಮೋಜ್ ಜಲಸಂಧಿ ತೆರವಿಗೆ ಅಮೆರಿಕ ವಿಫಲ ಆಯಿತು. ಅಮೆರಿಕದ ವಾಯುಪಡೆ, ನೌಕಾಪಡೆ ಆಪರೇಷನ್ ಫೇಲ್ ಆದವು. ಮೊದಲಿಗಿಂತ ಹೆಚ್ಚು ಬಿಗಿ ಹಿಡಿತವನ್ನ ಅಲ್ಲಿ ಸಾಧಿಸಿರೋದು ಜಲಮಾರ್ಗದಲ್ಲಿ, ಹಾರ್ಮೋಜ್ ಅಲ್ಲಿ ಇರಾನ್ನವರು. ಇನ್ನೂ ಹೆಚ್ಚು ಹೆಚ್ಚು ಸೈನಿಕರ ಡಿಪ್ಲಾಯ್ಮೆಂಟ್ ಅಲ್ಲಿ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಹಾರ್ಮೋಜ್ ಎಲ್ಲರಿಗೂ ಓಪನ್ ಆಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ನಮ್ಮ ಶತ್ರು ರಾಷ್ಟ್ರಗಳಿಗೆ ಹಾರ್ಮುಜ್ ಯಾವುದೇ ಕಾರಣಕ್ಕೂ ಓಪನ್ ಆಗಲ್ಲ ಅಂತ ಇರಾನ್ ಹೇಳಿದೆ. ಈ ಮಧ್ಯೆ ಆ ಹಾರ್ಮುಜ್ ಮೇಲೆನೆ ಸಂಪೂರ್ಣವಾಗಿ ಅಧಿಕಾರವನ್ನ ಸಾಧಿಸಬೇಕು ಅನ್ನುವಂಥದ್ದು ಅಮೆರಿಕದ ಉದ್ದೇಶ. ಆದ್ರೆ ಅದಾವುದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಹಾರ್ಮುಜ್ ಓಪನ್ ಆಗದೆ ಹೋದರೆ ಮುಂದೆ ಇನ್ನೂ ಕೂಡ ಕಷ್ಟ ಆಗುತ್ತೆ ಅನ್ನುವಂಥದ್ದು ಒಂದು ಕಡೆ. ಇನ್ನು ಮತ್ತೊಂದು ಕಡೆ ಅನೇಕ ರೀತಿಯ ಪ್ರಯತ್ನಗಳಾದ್ರೂ ಕೂಡ ಎಲ್ಲವೂ ಫೇಲ್ ಆಗಿದೆ. ಹಾರ್ಮುಜ್ ಓಪನ್ ಆದ್ರೆ ಹೋದ್ರೆ ತೈಲ ಸಂಕಷ್ಟ ಅದೇ ರೀತಿ ಮುಂದುವರಿಯುತ್ತೆ. ಇಡೀ ಜಗತ್ತೇ ತೈಲ, ಗ್ಯಾಸ್ ಇಲ್ಲದೆ ವಿಲ ವಿಲ ಅಂತ ಈಗಾಗಲೇ ಒದ್ದಾಡ್ತಾ ಇದೆ. ಅದು ಇನ್ನೂ ಕೂಡ ಎಕ್ಸ್ಟ್ರೀಮ್ ಲೆವೆಲ್ ಹೋಗುತ್ತೆ. ಹಾರ್ಮುಜ್ ಅಲ್ಲಿ ಗ್ರೌಂಡ್ ಆಪರೇಷನ್ಗೆ ಈಗ ಪ್ಲಾನ್ ಮಾಡುವಂತ ಕೆಲಸ ಆಗ್ತಾ ಇದೆ. ಗ್ರೌಂಡ್ ಆಪರೇಷನ್ ಮಾಡಬೇಕು ಅಂತಂದ್ರೆ ಭೂಮಾರ್ಗವಾಗಿ ಸೈನಿಕರನ್ನ ನುಗ್ಗಿಸೋದು ಅದು ಅಷ್ಟು ಸುಲಭನ? ಎಷ್ಟು ಜೀವ ಹಾನಿ ಆಗ್ಬಹುದು? ಇರಾನ್ ಅವರೇನು ಸುಮ್ಮನೆ ಕೂತಿರ್ತಾರ? ಇನ್ನ ಮುಂದುವರೆದ ಭಾಗವಾಗಿ ಇರಾನ್ನಲ್ಲಿ ಎಷ್ಟು ಪರಮಾಣು ಬಾಂಬ್ಗಳಿದೆ ಅಂತ ಗೊತ್ತಿಲ್ಲ. ಆದ್ರೆ ಇರಾನ್ನಲ್ಲಿ 450 ಕೆಜಿ ಸಂಸ್ಕರಿತ ಯುರೇನಿಯಂ ಇದೆ. ಈ ಯುರೇನಿಯಂ ಮೇಲೆ ಈ ಎಲ್ಲ ದೇಶದವರ ಕಣ್ಣು, ಎಸ್ಪೆಷಲಿ ಅಮೆರಿಕದವರ ಕಣ್ಣು. ಈ ಯುರೇನಿಯಂ ಅನ್ನ ಬಳಸಿ 10 ದಿನಗಳಲ್ಲಿ 11 ಅಣು ಬಾಂಬ್ಗಳನ್ನ ರೆಡಿ ಮಾಡಬಹುದು. ಪರಮಾಣು ಅಸ್ತ್ರ ನಾಶಕ್ಕೆ ಗ್ರೌಂಡ್ ಆಪರೇಷನ್ ಅನಿವಾರ್ಯ ಆಗಿದೆ. ಇವರು ಮಿಸೈಲ್ಗಳನ್ನ ಆ ಅಣು ಸ್ಥಾವರಗಳ ಮೇಲೆ ಹಾಕಿದ್ರೂ ಕೂಡ ಏನು ಹಾನಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈಗಲೂ ಕೂಡ ಯುರೇನಿಯಂ ಬಹಳ ಸೇಫ್ ಆಗಿದೆ ಬಂಕರ್ಗಳಲ್ಲಿ. ಸೊ ಹಿಂಗಾಗಿ ಅಮೆರಿಕಾಗೆ ಗ್ರೌಂಡ್ ಆಪರೇಷನ್ ಬಿಟ್ರೆ ಬೇರೆ ಮಾರ್ಗನೇ ಇಲ್ಲ. ಆದ್ರೆ ಆ ಗ್ರೌಂಡ್ ಆಪರೇಷನ್ ಕೂಡ ಅಷ್ಟು ಸುಲಭ ಅಲ್ಲ. ಹೆಚ್ಚು ಖರ್ಚಾಗುತ್ತೆ, ಹೆಚ್ಚು ಹೆಚ್ಚು ಜೀವಹಾನಿ ಆಗುತ್ತೆ. ನೀವು 10,000 ಸೈನಿಕರನ್ನ ಕಳಿಸಿದ್ರೆ ನಾವು 10 ಲಕ್ಷ ಇದ್ದೀವಿ ಅಂತ ಇರಾನಿಯನ್ ಅವರು ಹೇಳ್ತಿದ್ದಾರೆ. ಹಾಗಿದ್ರೆ ಅಮೆರಿಕ ಯಾವ ರೀತಿ ಇದನ್ನ ಮುಗಿಸುತ್ತೆ? ಒಂದು ರೀತಿ ಹೆಜ್ಜೆ ಹೆಜ್ಜೆಗೂ ಡೊನಾಲ್ಡ್ಗೆ ಪ್ರತಿಷ್ಠೆ ಆಗಿದೆ. ಇರಾನ್ನ ಮುಗಿಸ್ಬಿಡ್ತೀವಿ ಅಂತ ಹೊರಟವ್ರಿಗೆ ಸಾಧ್ಯ ಆಗ್ತಾನೆ ಇಲ್ಲ. ಹೊಡೆದಷ್ಟು ಇರಾನ್ನವರು ಇನ್ನೂ ಗಟ್ಟಿ ಆಗ್ತಾ ಇದ್ದಾರೆ. ಅವರಿಗೆ ಪ್ರತಿದಾಳಿಯನ್ನ ಕೊಡ್ತಾನೆ ಇದ್ದಾರೆ. ಮುಂದೇನಾಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಇನ್ನು ನೆಕ್ಸ್ಟ್
ನೋಡಿ, ಈಗ ಗ್ರೌಂಡ್ ಆಪರೇಷನ್ ಅನ್ನುವಂಥದ್ದು ಅಮೆರಿಕಾಗೆ ಅನಿವಾರ್ಯ ಆಯ್ತಾ, ಆದ್ರೆ ಅದು ಅಷ್ಟು ಸುಲಭನಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಈಗ ಮೂಡುತ್ತೆ. ಈಗಾಗಲೇ ಮಿಸೈಲ್ ಅಟ್ಯಾಕಿಂಗ್, ಬಾಂಬಿಂಗ್ ಮತ್ತೊಂದು ಮಗದೊಂದು ಆಗ್ತಾ ಇದೆ. ಆದ್ರೆ ಯಾವುದಕ್ಕೂ ಕೂಡ ಇರಾನ್ ಜಗ್ತಾ ಇಲ್ಲ. ಪ್ರತಿದಾಳಿಯನ್ನ ಯಾವ ರೀತಿ ಕೊಡ್ತಾ ಇದೆ ಗಮನಿಸ್ತಾ ಇದ್ದೀವಿ. ಯುದ್ಧ ಮುಗಿಸೋದು ನಾವು ಅಂತ ಇರಾನ್ ಅವರು ಹೇಳ್ತಾ ಇದ್ದಾರೆ. ಸೊ ಈಗ ಅಮೆರಿಕಾದ ಮುಂದೆ ಇರುವಂತಹ ಆಯ್ಕೆಗಳು ಏನು ಅನ್ನೋದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಮುಖ್ಯವಾಗಿ ಟ್ರಂಪ್ನ ಉದ್ದೇಶ ಏನು ಅಂತಂದ್ರೆ ಇರಾನ್ನಲ್ಲಿ ಆಡಳಿತ ಬದಲಾಗಬೇಕು, ಅಮೆರಿಕಾದ ಕೈಗೊಂಬೆ ಅಂತ ವರ್ತಿಸುವಂತಹ ಅಧಿಕಾರ ಅಲ್ಲಿ ಇರಬೇಕು, ಖಮೇನಿ ಆಡಳಿತವನ್ನ ಕೊನೆಗೊಳಿಸಿ ತನ್ನ ಕೈಗೊಂಬೆ ಸರ್ಕಾರವನ್ನು ತರಬೇಕು ಅಂತ. ಆದ್ರೆ ಅದು ಸಾಧ್ಯ ಆಗ್ತಾನೆ ಇಲ್ಲ. ಇವರ ಉದ್ದೇಶ ಏನಿತ್ತು, ಯುದ್ಧ ಆರಂಭ ಆದ ನಂತರ ಅದೆಲ್ಲವೂ ಕೂಡ ಉಲ್ಟಾ ಆಯ್ತು. ಇವರು ಅನ್ಕೊಂಡಿದ್ದು ಒಂದು, ಆಗ್ತಾ ಇರೋದು ಮತ್ತೊಂದು. ಇರಾನ್ನಲ್ಲಿ ಕೈಗೊಂಬೆ ಸರ್ಕಾರ ತರೋದಕ್ಕೆ ಅಮೆರಿಕ ಸಂಪೂರ್ಣ ವಿಫಲ ಆಗಿದೆ. ಇರಾನ್ನಲ್ಲಿ ಖಮೇನಿ ಆಡಳಿತ ಬಲಿಷ್ಠವಾಗಿಯೇ ಇದೆ. ಈಗಲೂ ಕೂಡ ಎಲ್ಲವೂ ಆಪರೇಟ್ ಆಗ್ತಾ ಇರುವಂತದ್ದು ಅವರಿಂದಲೇ. ಮುಸ್ತಫಾ ಹೆಂಗ್ ಹೇಳ್ತಾನೆ ಹಂಗೆಲ್ಲರೂ ಕೂಡ ಆಪರೇಟ್ ಮಾಡ್ತಾ ಇದ್ದಾರೆ. ಸೊ ಒಂದನೇ ಉದ್ದೇಶ ಇರಾನ್ನಲ್ಲಿ ತನ್ನ ಸುಪರ್ದಿ ಅಥವಾ ತನ್ನ ಇಚ್ಛೆಯಂತೆ ನಡೆಯುವ ಸರ್ಕಾರ ಬರಬೇಕಾಗಿತ್ತು ಅನ್ನುವಂಥದ್ದು. ಆದ್ರೆ ಅದು ಇನ್ನೂ ಕೂಡ ಆಗ್ತಾ ಇಲ್ಲ. ಇನ್ನ ಎರಡನೇದು, ಕಾರ್ಗ್ ದ್ವೀಪದ ಮೇಲೆ ಕಣ್ಣಿಟ್ಟಿರುವಂತದ್ದು ಡೊನಾಲ್ಡ್ ಟ್ರಂಪ್. ಕಾರ್ಗ್ ದ್ವೀಪ ಇರಾನಿನ ತೈಲ ಸಂಪನ್ಮೂಲದ ಜೀವನಾಡಿ. ತೈಲ ಸಂಪನ್ಮೂಲ ಎಲ್ಲವೂ ಯಥೇಚ್ಛವಾಗಿ ಹೇರಳವಾಗಿ ಅಲ್ಲಿಂದ ಸಿಗುತ್ತೆ. ಕಾರ್ಗ್ ದ್ವೀಪದಲ್ಲಿಯೇ ಇರಾನಿನ 80% ತೈಲ ಉತ್ಪಾದನೆ ಮಾಡಲಾಗುತ್ತೆ ವೀಕ್ಷಕರೇ. ಅದನ್ನ ಅಮೆರಿಕ ತನ್ನ ವಶಕ್ಕೆ ತಗೊಂತು ಅಂತಂದ್ರೆ ಈ ಕಡೆ ಇರಾನ್ನ ಕತೆ ಖತಮ್. ಕಾರ್ಗ್ ದ್ವೀಪ ತೈಲ ಹಡಗುಗಳ ರಾಜಮಾರ್ಗ. ಅದು ಇಲ್ಲಿಂದಲೇ ಸೂಪರ್ ಟ್ಯಾಂಕರ್ಗಳು ಸಾಗಬೇಕು. ಒಮ್ಮೆ ಕಾರ್ಗ್ ಕೈವಶ ಆದರೆ ಇರಾನ್ನ ಕತೆ ಮುಗೀತು ಅಂತಾನೆ ಲೆಕ್ಕ. ಹಿಂಗಾಗಿ ಕಾರ್ಗ್ ಅಷ್ಟು ಸುಲಭವಾಗಿ ಇವರು ಕೂಡ ಬಿಟ್ಕೊಡೋದಕ್ಕೆ ತಯಾರಿಲ್ಲ. ಇನ್ನ ಹಾರ್ಮೋಜ್ ಜಲಮಾರ್ಗದ ವಿಚಾರಕ್ಕೆ ಬಂದ್ರೆ, ಹಾರ್ಮೋಜ್ ಜಲಸಂಧಿ ತೆರವಿಗೆ ಅಮೆರಿಕ ವಿಫಲ ಆಯಿತು. ಅಮೆರಿಕದ ವಾಯುಪಡೆ, ನೌಕಾಪಡೆ ಆಪರೇಷನ್ ಫೇಲ್ ಆದವು. ಮೊದಲಿಗಿಂತ ಹೆಚ್ಚು ಬಿಗಿ ಹಿಡಿತವನ್ನ ಅಲ್ಲಿ ಸಾಧಿಸಿರೋದು ಜಲಮಾರ್ಗದಲ್ಲಿ, ಹಾರ್ಮೋಜ್ ಅಲ್ಲಿ ಇರಾನ್ನವರು. ಇನ್ನೂ ಹೆಚ್ಚು ಹೆಚ್ಚು ಸೈನಿಕರ ಡಿಪ್ಲಾಯ್ಮೆಂಟ್ ಅಲ್ಲಿ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಹಾರ್ಮೋಜ್ ಎಲ್ಲರಿಗೂ ಓಪನ್ ಆಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ನಮ್ಮ ಶತ್ರು ರಾಷ್ಟ್ರಗಳಿಗೆ ಹಾರ್ಮುಜ್ ಯಾವುದೇ ಕಾರಣಕ್ಕೂ ಓಪನ್ ಆಗಲ್ಲ ಅಂತ ಇರಾನ್ ಹೇಳಿದೆ. ಈ ಮಧ್ಯೆ ಆ ಹಾರ್ಮುಜ್ ಮೇಲೆನೆ ನಾವು ಸಂಪೂರ್ಣವಾಗಿ ಅಧಿಕಾರವನ್ನ ಸಾಧಿಸಬೇಕು ಅನ್ನುವಂಥದ್ದು ಅಮೆರಿಕದ ಉದ್ದೇಶ. ಆದ್ರೆ ಅದಾವುದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಹಾರ್ಮುಜ್ ಓಪನ್ ಆಗದೆ ಹೋದರೆ ಮುಂದೆ ಇನ್ನೂ ಕೂಡ ಕಷ್ಟ ಆಗುತ್ತೆ ಅನ್ನುವಂಥದ್ದು ಒಂದು ಕಡೆ. ಇನ್ನು ಮತ್ತೊಂದು ಕಡೆ ಅನೇಕ ರೀತಿಯ ಪ್ರಯತ್ನಗಳಾದ್ರೂ ಕೂಡ ಎಲ್ಲವೂ ಫೇಲ್ ಆಗಿದೆ. ಹಾರ್ಮುಜ್ ಓಪನ್ ಆದ್ರೆ ಹೋದ್ರೆ ತೈಲ ಸಂಕಷ್ಟ ಅದೇ ರೀತಿ ಮುಂದುವರಿಯುತ್ತೆ. ಇಡೀ ಜಗತ್ತೇ ತೈಲ, ಗ್ಯಾಸ್ ಇಲ್ಲದೆ ವಿಲ ವಿಲ ಅಂತ ಈಗಾಗಲೇ ಒದ್ದಾಡ್ತಾ ಇದೆ. ಅದು ಇನ್ನೂ ಕೂಡ ಎಕ್ಸ್ಟ್ರೀಮ್ ಲೆವೆಲ್ ಹೋಗುತ್ತೆ. ಹಾರ್ಮುಜ್ ಅಲ್ಲಿ ಗ್ರೌಂಡ್ ಆಪರೇಷನ್ಗೆ ಈಗ ಪ್ಲಾನ್ ಮಾಡುವಂತ ಕೆಲಸ ಆಗ್ತಾ ಇದೆ. ಗ್ರೌಂಡ್ ಆಪರೇಷನ್ ಮಾಡಬೇಕು ಅಂತಂದ್ರೆ ಭೂಮಾರ್ಗವಾಗಿ ಸೈನಿಕರನ್ನ ನುಗ್ಗಿಸೋದು ಅದು ಅಷ್ಟು ಸುಲಭನ? ಎಷ್ಟು ಜೀವ ಹಾನಿ ಆಗ್ಬಹುದು? ಇರಾನ್ ಅವರೇನು ಸುಮ್ಮನೆ ಕೂತಿರ್ತಾರ? ಇನ್ನ ಮುಂದುವರೆದ ಭಾಗವಾಗಿ ಇರಾನ್ನಲ್ಲಿ ಎಷ್ಟು ಪರಮಾಣು ಬಾಂಬ್ಗಳಿದೆ ಅಂತ ಗೊತ್ತಿಲ್ಲ. ಆದ್ರೆ ಇರಾನ್ನಲ್ಲಿ 450 ಕೆಜಿ ಸಂಸ್ಕರಿತ ಯುರೇನಿಯಂ ಇದೆ. ಈ ಯುರೇನಿಯಂ ಮೇಲೆ ಈ ಎಲ್ಲ ದೇಶದವರ ಕಣ್ಣು, ಎಸ್ಪೆಷಲಿ ಅಮೆರಿಕದವರ ಕಣ್ಣು. ಈ ಯುರೇನಿಯಂ ಅನ್ನ ಬಳಸಿ 10 ದಿನಗಳಲ್ಲಿ 11 ಅಣು ಬಾಂಬ್ಗಳನ್ನ ರೆಡಿ ಮಾಡಬಹುದು. ಪರಮಾಣು ಅಸ್ತ್ರ ನಾಶಕ್ಕೆ ಗ್ರೌಂಡ್ ಆಪರೇಷನ್ ಅನಿವಾರ್ಯ ಆಗಿದೆ. ಇವರು ಮಿಸೈಲ್ಗಳನ್ನ ಆ ಅಣು ಸ್ಥಾವರಗಳ ಮೇಲೆ ಹಾಕಿದ್ರೂ ಕೂಡ ಏನು ಹಾನಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈಗಲೂ ಕೂಡ ಯುರೇನಿಯಂ ಬಹಳ ಸೇಫ್ ಆಗಿದೆ ಬಂಕರ್ಗಳಲ್ಲಿ. ಹಿಂಗಾಗಿ ಅಮೆರಿಕಾಗೆ ಗ್ರೌಂಡ್ ಆಪರೇಷನ್ ಬಿಟ್ರೆ ಬೇರೆ ಮಾರ್ಗನೇ ಇಲ್ಲ. ಆದ್ರೆ ಆ ಗ್ರೌಂಡ್ ಆಪರೇಷನ್ ಕೂಡ ಅಷ್ಟು ಸುಲಭ ಅಲ್ಲ. ಹೆಚ್ಚು ಖರ್ಚಾಗುತ್ತೆ, ಹೆಚ್ಚು ಹೆಚ್ಚು ಜೀವಹಾನಿ ಆಗುತ್ತೆ. ನೀವು 10,000 ಸೈನಿಕರನ್ನ ಕಳಿಸಿದ್ರೆ ನಾವು 10 ಲಕ್ಷ ಇದೀವಿ ಅಂತ ಇರಾನಿಯನ್ ಅವರು ಹೇಳ್ತಿದ್ದಾರೆ. ಹಾಗಿದ್ರೆ ಅಮೆರಿಕ ಯಾವ ರೀತಿ ಇದನ್ನ ಮುಗಿಸುತ್ತೆ? ಒಂದು ರೀತಿ ಹೆಜ್ಜೆ ಹೆಜ್ಜೆಗೂ ಡೊನಾಲ್ಡ್ಗೆ ಪ್ರತಿಷ್ಠೆ ಆಗಿದೆ. ಇರಾನ್ನ ಮುಗಿಸ್ಬಿಡ್ತೀವಿ ಅಂತ ಹೊರಟವ್ರಿಗೆ ಸಾಧ್ಯ ಆಗ್ತಾನೆ ಇಲ್ಲ. ಹೊಡೆದಷ್ಟು ಇರಾನ್ನವರು ಇನ್ನೂ ಗಟ್ಟಿ ಆಗ್ತಾ ಇದ್ದಾರೆ. ಅವರಿಗೆ ಪ್ರತಿದಾಳಿಯನ್ನ ಕೊಡ್ತಾನೆ ಇದ್ದಾರೆ. ಮುಂದೇನಾಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ನೆಕ್ಸ್ಟ್